ಸರ್, ಈಗ ತಾವು ರಾಜಕೀಯ ಕೂಡ ಪಾದಾರ್ಪಣೆ ಮಾಡ್ತಾ ಇದ್ದೀರಿ ಅಂತೀರಾ, ಹೇಗೆ ಸರ್ ಅದು? ಸರ್, ಈಗ ಸಮಾಜ ಸೇವೆ ನಾನು ಒಬ್ಬ ವಕೀಲನಾದ್ರೆ, ವಕೀಲರು ಎಲ್ಲಾ ಸಮಾಜದಲ್ಲಿರುವಂತ ಎಲ್ಲಾ ವೃತ್ತಿಲಿ ಇರೋರು, ಎಲ್ಲಾ ವಿಭಾಗದ ಜನಗಳ ಕುಟುಂಬ ಮತ್ತೆ ಅವರ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆನೂ ಒಳನುಗ್ಗಿ ಒಡನಾಟ ನಡೆಸುವಂತ ಒಂದು ಅವಕಾಶ ವಕೀಲರಿಗೆ ಬಂದಿರುತ್ತೆ ಸರ್. ಇದನ್ನೆಲ್ಲ ನೋಡಿ ಈ ಕೆಲವೊಂದು ನನಗೇನು ಅನ್ಸುತ್ತೆ, ಕೆಲವೊಂದು ಪಿಡುಗುಗಳು ಇನ್ನೂನು ನಮ್ಮ ಈ ರಾಜಕೀಯ ವಲಯದಲ್ಲಿ ಮತ್ತೆ ಸರ್ಕಾರಿ ಇದರಲ್ಲಿ ಸಾರ್ವಜನಿಕ ಏನು ತಲುಪಬೇಕು ಅದು ತಲುಪ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದಾಗಿ ನಾನೇನಂತ ಇದ್ದೀನಿ, ಈಗ ಒಬ್ಬ ವಕೀಲನಾಗಿ ಈಗ 26ನೇ ವರ್ಷ ಕಂಪ್ಲೀಟ್ ಆಗಿ 27ನೇ ವರ್ಷ ನನ್ನ ವಕೀಲಿ ವೃತ್ತಿ ನಡೆಸ್ತಾ ಇದ್ದೀನಿ. ಇನ್ನೊಂದು 5 ವರ್ಷ ನನ್ನ ವಕೀಲಿ ವೃತ್ತಿ ನಡೆಸಿ ಆನಂತರ ರಾಜಕೀಯಕ್ಕೆ ಬಂದು ನನ್ಗೆ ರಾಜಕೀಯದಲ್ಲಿ ನಾನು ಮಾಡ್ಬೇಕಾಗಿದ್ದು, ನನ್ನ ಹೆಸರು ನಾನು ಅಳಿಸಿ ಹೋದ್ರು ನನ್ನ ಹೆಸರು ಅಳಿಸಬಾರ್ದು. ಆ ತರ ಯಾವ್ದಾದ್ರು ಜನಗಳ ಮನದಲ್ಲಿ ನೆಲೆಸುವಂತ ಯಾವ್ದಾದ್ರು ಒಂದು ಕಾರ್ಯ ಮಾಡಿ ಸಾರ್ವಜನಿಕರಿಗೆ ಆದಷ್ಟು ಈಗ ಕೆಲವೊಂದು ಪಿಡುಗುಗಳು ನಾವು ಓಪನ್ ಆಗಿ ಹೇಳ್ಕೊಳಕ್ಕಾಗ, ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಚೆಕ್ ಅನ್ನಂತ ಒಂದು ಇರುತ್ತೆ. ಆ ತರ ಇರ್ಬೇಕಾದ್ರೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಆ ಕಾರಣಕ್ಕೆ ನಮ್ಗೆ ಏನು ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಅದನ್ನ ರೆಕ್ಟಿಫೈ ಮಾಡಿ ಸಾರ್ವಜನಿಕರಿಗೆ ಪ್ರತಿಯೊಂದು ಕೈಗೆ ಎಟಕಬೇಕು. ಆ ಆ ಒಂದು ಅವಕಾಶನ ಎಲ್ರಿಗೂ ಒದಗಿಸ್ಕೊಳಕ್ಕೆ ಶ್ರಮ ಪಡ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅಂತ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಿಸಬೇಕು ಅಂತ ತಾವ್ ಹೇಳ್ತಾ ಇದ್ದೀರಿ ಸರ್. ಪ್ರತಿಯೊಂದು ನಾಗರಿಕರಿಗೂ ತಲುಪಬೇಕು. ಆದ್ರೆ ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ ಅನ್ನೋದು ನನಗೆ ಆ ಸಾರ್ವಜನಿಕರಿಗೆ ಗೊತ್ತು. ಆದ್ರೆ ಯಾರಿಗೂ ಬಾಯಿ ಬಿಟ್ಟು ಕೇಳಿದ್ರೆ ಅವ್ರ ವಾಯ್ಸು ಯಾರ ಕಿವಿಗೆ ತಲುಪಬೇಕು ಅದು ತಲುಪ್ತಾ ಇಲ್ಲ ಸರ್. ಅದರಿಂದಾಗಿ ಅವರ ಬೇಡಿಕೆ ಮತ್ತೆ ತಲುಪಿಸುವಂತ ಗುರಿ, ಆ ಎರಡರ ಮಧ್ಯದ ಒಂದು ಮಾಧ್ಯಮದ ವ್ಯಕ್ತಿಯಾಗಿ ನಾನು ನಿಂತುಕೊಂಡು ಅದನ್ನ ಚೈನ್ ಲಿಂಕ್ ಆಗಿ ಅದನ್ನ ತಲುಪಿಸೋಕೆ ಸಹಕಾರ ಮಾಡ್ಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯಾವ ಪಕ್ಷದವ್ರ ಜೊತೆ ತಾವು ಒಡನಾಟ ಇಟ್ಕೊಂಡಿದ್ದೀರಿ ಸರ್? ಈಗ ನನ್ಗೆ ಇಂಥ ಪಕ್ಷ ಅಂತ ಇಲ್ಲ, ಪ್ರತಿಯೊಂದು ಪಕ್ಷದವರು ಇದ್ದಾರೆ. ನಾನು ಆವತ್ತಿನ ದಿನಕ್ಕೆ 5 ವರ್ಷದ ನಂತರ ಯಾವ ಪಕ್ಷದಿಂದ ನಾನು ನಿಂತ್ಕೊಂಡ್ರೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಬಹುದು, ಅದಕ್ಕೆ ಅನುಕೂಲವಾಗಂತ ಯಾವ ಪಕ್ಷ ಇರುತ್ತೋ ಆ ಪಕ್ಷದಿಂದ ನಿಂತ್ಕೋತೀನಿ. ಯಾವ ಪಕ್ಷದಲ್ಲಿ ಯಾವ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅನ್ಕೊಂಡಿದ್ದೀರಾ ಸರ್? ಇದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂದ್ಕೊಂಡಿದ್ದೀನಿ. ಜೊತೆಗೆ ತಮ್ಮ ಮನೆಯವರೆಲ್ಲ ಸಹಕಾರ ನೀಡ್ತಾರಾ? ಡೆಫಿನೆಟ್ ಆಗಿ ಮಾಡ್ತಾರೆ ಸರ್. ಸಮಾಜ ಸೇವೆ ಅಂದ್ರೆ ನಮ್ಮ ಮನೇಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಸ್ನೇಹಿತರು ಎಲ್ಲ ನಂದು ಒಂದು ದೊಡ್ಡ ಫ್ಯಾಮಿಲಿನೇ ಇದೆ. ಎಲ್ಲ ಸಹಕಾರ ನೀಡ್ತಾರೆ. ಈ ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತೆ ZP ಬೇಡ, ಡೈರೆಕ್ಟ್ ವಿಧಾನಸಭೆಗೆ ನಿಂತ್ಕೋಬೇಕಂತ ಮಾಡ್ತಾ ಇದ್ದಾರೆ. ಸನ್ನದ್ರಾಗಿದ್ದೀರಾ ಸರ್? ಸನ್ನದ್ರಾಗಿದ್ದೀರಾ ಅಂದ್ರೆ ಈಗ ಎಲ್ಲಾದ್ರಲ್ಲೂ ಬಲಾಢ್ಯ ಆಗಿದ್ದೀರಾ ಅಂತ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ? ತಕ್ಕ ಮಟ್ಟಿಗೆ ಆಗಿದ್ದೀನಿ ಅಂತ ಅನ್ಸುತ್ತೆ ಸರ್, ನನಗೆ ಹೋಪ್ಸ್ ಇದೆ.